ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕನ್ಯಾ ರಾಶಿಯವರ ಗುರುಗೋಚಾರ ಫಲ 2024 ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ಒಂದು ಗುರುಗೋಚಾರ ಫಲ 2024 ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಗೋಳು ಕೇಳೋಕಾಗ್ತಿರ್ಲಿಲ್ಲ. ಕಳೆದೊಂದು ಸ್ವಲ್ಪ ತಿಂಗಳುಗಳಿಂದ ಪರವಾಗಿಲ್ಲ. ಶನಿ ಸಂಚಾರ ಬದಲಾವಣೆ ಆದ ನಂತರ ಪಂಚಮ ಶನಿಯಿಂದ ವಿಮುಕ್ತರಾಗಿದ್ರಿ ಕಳೆದ ವರ್ಷ. ಆದ್ರೂ ಗುರುಬಲವಿರಲಿಲ್ಲ. ಈಗ ಶನಿ ಬಲದ ಜೊತೆಗೆ ಗುರುಬಲವು ಬರ್ತಾ ಇದೆ. ಅದರಲ್ಲೂ ಎಷ್ಟನೇ ಮನೆಯಲ್ಲಿ? 9ನೇ ಮನೆಯಲ್ಲಿ ಭಾಗ್ಯಸ್ಥಾನ, ಹೌಸ್ ಆಫ್ ಫಾರ್ಚೂನ್. ಶುರುವಾಯ್ತು ನಿಮಗೆ ಭಾಗ್ಯೋದಯದ ಕಾಲ. ಕಷ್ಟ ಕಣ್ಣೀರು ಕೋಟಲೆಗಳಿಂದ ಮುಗಿಸಿಕೊಂಡು ಹೊಸದಾಗಿ ನಿಮ್ಮ ಬದುಕನ್ನ ತಿದ್ದಿ ತೀಡಿಕೊಳ್ಳುವಂತಹ ಕಾಲ. ಎಲ್ಲ ರೀತಿಯಾದಂತಹ ಏನು ತೊಂದರೆಯುಕ್ತವಾದಂತಹ ಜೀವನ ಸಂತಸ ಯುಕ್ತವಾಗುವಂತಹ ಸಮಯ ಬಂದಾಯ್ತು ನಿಮಗೆ. ಗೋಚಾರ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾ ಇದೆ. ಅದೇ ರೀತಿಯಾಗಿ ಒಮ್ಮೆ ನಿಮ್ಮ ಜಾತಕವನ್ನ ತೋರಿಸ್ಕೊಳ್ಳಿ. ಜಾತಕದಲ್ಲಿ ಏನಾದ್ರೂ ಸಣ್ಣ ಸಣ್ಣ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಸಹ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ನಿಮಗೆ ತುಂಬಾ ಒಳ್ಳೆ ರೀತಿಯಾದಂತಹ ದಿನಮಾನಗಳನ್ನ, ಜೀವನದಲ್ಲಿ ಸುಖ ಸೌಖ್ಯಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೇರವಾಗಿ ನಿಮ್ಮ ರಾಶಿ ಮೇಲೆ ದೃಷ್ಟಿ. ಕನ್ಯಾ ರಾಶಿಯವರಿಗೆ ಕಳೆದ 1.5-2 ವರ್ಷದಿಂದ ಅನಾರೋಗ್ಯಗಳು ಜಾಸ್ತಿ ಆಗ್ತಾ ಇತ್ತು. ಸುಮ್ನೆ ಅನಾರೋಗ್ಯ. ಕೂತ್ರೆ ಕಷ್ಟ, ನಿಂತ್ರೆ ಕಷ್ಟ, ಎಲ್ಲಿಗೆ ಹೋದ್ರೂ ಕಷ್ಟ, ರೋಗ, ಕಾಯಿಲೆ 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 ಕಾಯಿಲೆ. ಯಾಕೆ ಬರ್ತಿದೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಹೋಗ್ಬೇಕು ಆಸ್ಪತ್ರೆಗೆ, ಹೋದ್ರೆ ಏನಾಗಿಲ್ವಲ್ರ ನಿಮಗೆ, ಈ ರೀತಿಯಾದ ವಾತಾವರಣ ಇರ್ತಿತ್ತು. ಈಗ ನೇರವಾಗಿ ನಿಮ್ಮ ರಾಶಿಯ ಮೇಲೆಯೇ ಗುರುವಿನ ದೃಷ್ಟಿಯು ಬರುತ್ತೆ. 9ನೇ ಸ್ಥಾನದಲ್ಲಿ ಸ್ಥಿತವಾಗಿರ್ತಾರೆ. ಅದೇ ರೀತಿಯಾಗಿ ನಿಮ್ಮ ತೃತೀಯ ಸ್ಥಾನವನ್ನು ಸಹ ನೋಡ್ತಾರೆ. ಒಳ್ಳೆ ರೀತಿಯಾಗಿ ಪಂಚಮ ಸ್ಥಾನದ ದೃಷ್ಟಿಯು ಕನ್ಯಾ ರಾಶಿಯವರಿಗೆ ಗುರುವಿನ ಸಂಪೂರ್ಣ ಆಶೀರ್ವಾದ, ಸಂಪೂರ್ಣವಾದ ಶುಭ ಫಲಗಳು, ಒಳ್ಳೆ ರೀತಿಯಾದಂತಹ ಏಳಿಗೆಯನ್ನ ನೀವು ಈ ಒಂದು ಗುರುವಿನ ಕೃಪಾಪೋಷಿತ ದೃಷ್ಟಿಯಿಂದ, ಗುರುವಿನ ಸ್ಥಾನದ ಬಲಗಳಿಂದ ಅನುಭವಿಸೋಕೆ ಸಾಧ್ಯವಾಗುತ್ತೆ. ಗುರುಗ್ರಹದ ಆಶೀರ್ವಾದ ನೋಡಿ. ಇಲ್ಲೇ ಹೋದ್ರು, ಸ್ವಾಮಿ ಈ ವರ್ಷ ನಮ್ಮ ಗುರುಬಲ ಇದೆಯಾ ನೋಡಿ, ಶನಿ ಬಲ ಇದೆಯಾ ನೋಡಿ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನಿಮಗೀಗ ಶನಿ ಬಲವೂ ಇದೆ. ಷಷ್ಠದಲ್ಲಿ, ಸ್ವಕ್ಷೇತ್ರದಲ್ಲಿ, ಕುಂಭರಾಶಿಯಲ್ಲಿದ್ದಾನೆ. ಇನ್ನೇನು ಬೇಕು? ಶನಿ ಬಲ ಇದೆ, ಗುರುಬಲ ಬರ್ತಾ ಇದೆ. 1ನೇ ತಾರೀಕು 5ನೇ ತಿಂಗಳು 2024 ಮಧ್ಯಾಹ್ನ 1:50 ಅಲ್ಲಿಗೆ ನಿಮಗೆ ಸಮಸ್ಯೆಗಳಿಂದ ನಿಮ್ಮ ಜೀವನ ಮುಕ್ತವಾಗತ್ತೆ. ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಜೀವನದಲ್ಲಿ ಯಶಸ್ಸು. ನಿಮ್ಮ ಪ್ರತಿಯೊಂದು ವಿಚಾರಗಳಲ್ಲೂ ಸಹ ನಿಮಗೆ ತೊಂದರೆ ತಾಪತ್ರೆಗಳು ಇಲ್ಲದ ರೀತಿನಲ್ಲಿ ನೀವು ಬದುಕಬಹುದು ಅಲ್ವಾ? ಇಷ್ಟು ಶುಭವಾದ ವಾತಾವರಣ ಕೊಡ್ತಾ ಇದ್ದಾನೆ. ಕೆಲಸ ಇಲ್ಲದೆ ಇದ್ದಂಥವ್ರಿಗೆ ಕೆಲಸ ಬರ್ತಕ್ಕಂಥದ್ದು, ಸಾಲಗಳಿಂದ ಮುಕ್ತರಾಗ್ತಕ್ಕಂಥದ್ದು. ಸಾಲ ಮಾಡ್ಕೊಂಬಿಟ್ಟಿದ್ರಿ, ಹಣಕಾಸಿನ ಏರಿಳಿತಗಳು ಬಹಳಷ್ಟು ಇತ್ತು ಕನ್ಯಾ ರಾಶಿಯವರಿಗೆ. ಆದ್ರೆ ಈ ಒಂದು ಗುರುಗೋಚಾರದ ಫಲದಿಂದ ಸಾಲದಿಂದ ಸ್ವಲ್ಪ ವಿಮುಕ್ತಿಯನ್ನ ಪಡ್ಕೊಳ್ತಾ ಬರ್ತೀರಿ. ಹಣಕಾಸಿನ ಅಭಿವೃದ್ಧಿಗಳು ಆಗುವಂಥದ್ದು, ಕುಟುಂಬದಲ್ಲಿ ಏಳಿಗೆಗಳು, ಶುಭವಾದ ಸಂತಾನದ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬೇರೆ ದೇಶಗಳಲ್ಲಿ ಹೋಗಿ ಕೆಲಸ ಮಾಡಬೇಕು, ಬೇರೆ ರೀತಿಯಲ್ಲಿ ನಿಮ್ಗೆ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೂ ಒಳ್ಳೆ ರೀತಿಯಲ್ಲಿ ಹಣಕಾಸಿನ ಅಭಿವೃದ್ಧಿ ಅಂದ್ರೆ ನಿಮಗೆ ಅಷ್ಟು ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಹಲವಾರು ಜನ ಕಮೆಂಟ್ ಮಾಡ್ತಾರೆ, ಗುರುಗೆ ನನಗೆ ಕೆಲಸನೇ ಇಲ್ಲ, ನನ್ನ ಮನೇಲಿ ಇರ್ತೀನಿ, ನನಗೆ ದುಡ್ಡು ಬರುತ್ತಾ? ಎಷ್ಟು ಜನ ನೋಡಿ, ಕೆಲವೊಬ್ರು ಪಾಪ ಕೆಲಸ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಗುರುಗಳೇ ನನಗೊಂದು ಕೆಲಸ ಸಿಗಬೇಕು ಅಂತ ಕೇಳ್ತಿರ್ತಾರೆ. ಕೆಲವ್ರಿಗೆ ಅಹಂಕಾರ, ನಾನು ಕೆಲಸ ಮಾಡಲ್ಲ, ಬರುತ್ತಾ ದುಡ್ಡು?
ಅಡುಗೆ ಮನೆಯಲ್ಲಿ ಎಲ್ಲಾ ಸಾಮಗ್ರಿಗಳಿದ್ದರೂ ನಮಗ್ ತಟ್ಟೆ ಮುಂದೆ ಅನ್ನ ಬರೋದೇ ಇಲ್ಲ. ಪಾತ್ರೆ ಒಳಗೆ ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ ಬೇಯಿಸಿದಾಗಲೇ ಅನ್ನ ಆಗೋದು. ಡಬ್ಬದಲ್ಲಿದೆ ಅಕ್ಕಿ, ಡಬ್ಬದಲ್ಲಿದೆ ಬೇಳೆ, ಬೇಕಾದಾಗ ಬರುತ್ತಾ ಹುಳಿ ಅನ್ನ? ಖಂಡಿತ ಬರಲ್ಲ. ಬೇಯಿಸಬೇಕು. ಅದೇ ರೀತಿಯಾಗಿ ನಮ್ಮ ಬದುಕಿನ ಕರ್ಮದ ಕ್ರಿಯೆಗಳನ್ನ ಸರಿಯಾಗಿ ಮಾಡಬೇಕು. ಆಗ ಮಾತ್ರ ನಮ್ಮ ಬದುಕಿನಲ್ಲಿ ಏಳಿಗೆಗಳು ಆಗೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಕನ್ಯಾ ರಾಶಿಯವರಿಗೆ ಸಂಕಷ್ಟಮಯವಾದ ಸಮಯವು ಮುಗಿದು ಹೊಸ ರೀತಿಯಾದಂತಹ ಬದುಕಿನ ಏಳಿಗೆ ಶುರುವಾಗುವಂತಹ ಸುವರ್ಣ ಕಾಲ. ಗುರುಗಳೇ, ನೀವು ಹೇಳ್ತಾನೇ ಇದ್ದೀರಾ, ನಾವು ಕೇಳ್ತಾನೇ ಇದ್ದೀವಿ, ನಮಗ್ ಬದುಕಿನಲ್ಲಿ ಬದಲಾವಣೆನೇ ಆಗ್ತಿಲ್ಲ ಅಂತ ಹಲವು ಜನ ಹೇಳುತ್ತಾರೆ. ಅದಕ್ಕೆ ಹೇಳ್ತೀನಿ, ಪ್ರತಿ ವಿಡಿಯೋನಲ್ಲೂ ಹೇಳ್ತೀನಿ, ಒಮ್ಮೆ ನಿಮ್ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳಿ. ಭಾಗ್ಯಸ್ಥಾನದ ದೋಷವೋ, ಕರ್ಮಸ್ಥಾನದ ದೋಷವೋ, ಧನಸ್ಥಾನದ ಲಾಭಸ್ಥಾನದ ದೋಷವೋ ಏನಾದ್ರೂ ಬಂದ್ರೆ ಬದುಕಿನಲ್ಲಿ ಅಭಿವೃದ್ಧಿ ಆಗಲ್ಲ. ಗ್ರಹಗಳ ಸ್ಥಾನ ಸ್ಥಿತಿಗಳಿಂದಾಗಿ ಹಲವು ಗ್ರಹ ಬಾಧೆಗಳು ಉಂಟಾಗ್ಬಿಡುತ್ತವೆ. ಆಗಲೂ ಸಹ ಗೋಚಾರ ಎಷ್ಟೇ ಶುಭ ರೀತಿಯಾದ ಫಲಗಳನ್ನ ಕೊಡ್ತಾ ಇದ್ರೂ ಅನುಭವಿಸೋಕ್ ಸಾಧ್ಯ ಆಗಲ್ಲ. ಹಿಂಸೆಗಳನ್ನ, ಯಾತನೆಗಳನ್ನ ಅನುಭವಿಸಬೇಕು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬದುಕಿನಲ್ಲಿ ಏಳಿಗೆಗಳು ಆಗಬೇಕು. ಯಾಕೋ ಗೋಚಾರ ತುಷ್ಟು ಚೆನ್ನಾಗಿದ್ರು ನಮ್ಗೆ ಅನುಕೂಲ ಆಗ್ತಾ ಇಲ್ಲ ಅಂದ್ರೆ ಒಂದ್ಸಲ ನಿಮ್ ಜಾತಕ ತೋರಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು. ವಿದೇಶದಲ್ಲಿ ಕೆಲಸ ಹುಡುಕ್ತಕ್ಕಂಥವ್ರಿಗೆ, ವಿದೇಶದಲ್ಲಿ ಹೋಗಿ ಕೆಲಸವನ್ನ ಮಾಡುವಂಥವ್ರಿಗೆ ತುಂಬಾ ಶುಭ. ವಿದ್ಯಾರ್ಥಿಗಳಿಗೆ ವಿದ್ಯೆಯು ತುಂಬಾ ಚೆನ್ನಾಗಿ ಪ್ರಾಪ್ತಿ ಆಗ್ತಕ್ಕಂಥದ್ದು, ಬೇರೆ ದೇಶಗಳಿಗೆ ಹೋಗಿ ಓದ್ತಕ್ಕಂಥದ್ದು. ಗೃಹಿಣಿಯರಿಗೆ, ಮಹಿಳೆಯರಿಗೆ ಇದೇ ಒಂದು ಗುರುವಿನ ಅನುಗ್ರಹದಿಂದಾಗಿ ಆಭರಣಗಳ ಯೋಗಗಳು ಬರ್ತಕ್ಕಂತಹದ್ದು. ಸ್ತ್ರೀಯರಿಗೆ ಆಭರಣ ಪ್ರಾಪ್ತ ಯೋಗ, ಚಿನ್ನಾಭರಣಗಳನ್ನ ಖರೀದಿ ಮಾಡ್ತಕ್ಕಂತಹ ಸುಯೋಗಗಳು ನಿಮಗೆ ಇರ್ತಕ್ಕಂಥದ್ದು. ಈ ಟೈಮ್ನಲ್ಲಿ ನೀವೇನಾದ್ರೂ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಿದರೆ, 12 ರಾಶಿನಲ್ಲಿರೋರು ಯಾರಾದ್ರೂ ಅಷ್ಟೇ ನೋಡಿ, ಚಿನ್ನದ ಮೇಲೆ ನೀವು ಹೂಡಿಕೆ ಮಾಡಿ, ಈ ವರ್ಷ ಚಿನ್ನದ ಬೆಲೆ ಯಾವ ರೀತಿಯಾಗಿ ಮೇಲಕ್ಕೆ ಹೋಗುತ್ತೆ ಅಂದ್ರೆ ವಿಪರೀತವಾಗಿ ಹೋಗುತ್ತೆ. ಯಾಕೆ? ಶುಕ್ರನ ಮನೆಗೆ ಹೋಗ್ತಾ ಇದ್ದಾನೆ ಗುರು, ಚಿನ್ನದ ಧಾತುವಿನ ಒಡೆಯ ಗುರು. ಅಂತಹವನು ಶುಕ್ರನ ಮನೆಗೆ ಹೋಗ್ತಾ ಇದ್ದಾನೆ. ಆಭರಣಗಳ ಬೆಲೆಗಳು ಜಾಸ್ತಿ ಆಗತ್ವೆ. ಹಾಗಾಗಿ ಚಿನ್ನಾಭರಣದ ಬೆಲೆಗಳು ವಿಪರೀತ ಜಾಸ್ತಿ ಆಗತ್ತೆ. ಅದಕ್ಕಿಂತ ಮುಂಚೆನೆ ಏನಾದ್ರೂ ಖರೀದಿ ಮಾಡಿ ಇಟ್ಕೊಂಡ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಲಾಭಗಳನ್ನ ನೋಡ್ತೀರಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಶೇರ್ಸ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ಸ್ ತುಂಬಾನೇ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಗಳನ್ನ ತಂದು ಕೊಡುತ್ತೆ. ಸಾಮಾನ್ಯವಾಗಿನೇ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ಅದು ಬೇರೆ ವಿಚಾರ. ಆದರೆ ಈ ಟೈಮ್ ನಲ್ಲಿ ಶುಕ್ರನ ಮನೆಗೆ ಗುರು ಹೋಗೋ ಸಂದರ್ಭದಲ್ಲಿ ಒಳ್ಳೆಯ ಆದಾಯವನ್ನ ನೀವು ನೋಡ್ತೀರಿ. ಅದೇ ರೀತಿಯಾಗಿ IT ಸೆಕ್ಟರ್ಗಳಲ್ಲಿ ಕೆಲಸವನ್ನ ಮಾಡುವಂಥವ್ರಿಗೆ ತುಂಬಾ ಶುಭವಾದ ಲಾಭಗಳು. ಪ್ರಮೋಷನ್ ಸಿಗ್ತಾ ಇಲ್ಲ, ಇನ್ಕ್ರಿಮೆಂಟ್ ಬರ್ತಾ ಇಲ್ಲ, ನನಗೆ ರೆಕಗ್ನೈಸೇಷನ್ ಯಾರು ಮಾಡ್ತಾನೆ ಇಲ್ಲ, ತುಂಬಾ ದುಡಿತೀನಿ, ಗಾಣದ ಎತ್ತಿನ ಹಾಗೆ ದುಡಿತೀನಿ, ನನ್ನನ್ನು ಯಾರೂ ಗಮನಿಸ್ತಿಲ್ಲ, ಎಲ್ಲರೂ ನನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ ಅಂತಹ ತುಂಬಾ ಯೋಚನೆ ಮಾಡಬೇಡಿ. ಅದಕ್ಕೆಲ್ಲ ಉತ್ತರ ಇದೇ ಗುರುಗೋಚಾರ ಫಲ 2024ರಲ್ಲಿ ಸಿಗತ್ತೆ. ನಿಮ್ಮೆಲ್ಲರ ಒಂದು ನೋವುಗಳಿಗೆ, ಯಾತನೆಗಳಿಗೆ, ಸಂಕಷ್ಟದ ಸರಮಾಲೆಗಳಿಗೆ, ದುಃಖ ದುಮ್ಮಾನ ದುಗುಡಗಳಿಗೆಲ್ಲ ಬಿತ್ತು ಒಂದು ವಿರಾಮ. ಯಾಕೆ ವಿರಾಮ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಬದುಕು ಅನ್ನುವಂತಹದ್ದು ಎಲ್ಲ ಕಡೆಯೂ ಅಲ್ಪ ವಿರಾಮವೇ. ನಮ್ಮ ಉಸಿರಿರುವವರೆಗೂ ಪ್ರತಿಯೊಂದಕ್ಕೂ ಅಲ್ಪವೇ, ಪ್ರತಿಯೊಂದಕ್ಕೂ ಅಲ್ಪ ವಿರಾಮವೇ. ಭಗವತ್ ಕಡೆಗೆ ಹೋಗುವವರೆಗೂ ಸುಖವಾದ ಸಮಯ ಬಂದಿದೆ. ಆ ಸುಖವಾದ ಸಮಯವನ್ನ ಅದೇ ರೀತಿಯಾಗಿ ಅನುಸರಿಸಿ ನಿಮ್ಮ ಬದುಕಿನಲ್ಲಿ ಇನ್ನಷ್ಟು ಶುಭ ಫಲಗಳು ಉಂಟಾಗಲಿ. ಅದೇ ರೀತಿಯಾಗಿ ಹೊಸದಾಗಿ ಏನಾದ್ರೂ ವ್ಯಾಪಾರಗಳನ್ನ ಮಾಡ್ಕೊಳ್ಬೇಕು, ಹೊಸದಾಗಿ ಏನಾದ್ರೂ ನಿಮ್ಮ ಜೀವನದಲ್ಲಿ ಇನ್ನೊಂದು ಇನ್ಕಮ್ ಸೋರ್ಸ್ ಗಳನ್ನ ಹುಟ್ಟಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು, ಇದು ಸಕಾಲ. ಆದ್ರೆ ಜಾತಕದ ದಶಾಭುಕ್ತಿಗಳನ್ನ ಗಮನಿಸಿ ಅದರ ಆಧಾರದ ಮೇಲೆ ನೀವು ಒಂದು ಒಳ್ಳೆ ರೀತಿಯಾದಂತಹ ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯಗಳು ಇದಾವೆ. ಇನ್ನು ಏನ್ ಪರಿಹಾರ ಮಾಡ್ಕೊಳ್ಬೇಕು? ಗುರುಗಳೇ ಇಷ್ಟು ಚೆನ್ನಾಗಿದೆ ಅಂತೀರಾ, ಯಾಕೆ ಪರಿಹಾರ ಅಂತಂದ್ರೆ ನೋಡಿ, ಎಷ್ಟೋ ಜನಕ್ಕೆ ಒಳ್ಳೇದಿದ್ರು ಕೆಲವೊಬ್ಬರಿಗೆ ಒಳ್ಳೇದು ಅನುಭವಿಸೋಕ್ ಸಾಧ್ಯ ಆಗ್ತಾ ಇರಲ್ಲ. ಅಂತಹವರು ಒಂದ್ಸಲ ಜಾತಕ ತೋರಿಸ್ಕೊಳ್ಳಿ. ಅದ್ರಲ್ಲಿ ಏನಾದ್ರೂ ಇರೋದು ಕಷ್ಟಗಳು ಏನಾದ್ರೂ ಇದ್ರೆ ಅದನ್ನ ಪರಿಹಾರ ಮಾಡಿಕೊಂಡು ಮುಂದುವರ್ಕೊಂಡು ಹೋಗಿ. ಇನ್ನು ಅದೇ ರೀತಿಯಾಗಿ ಈ ಒಂದು ಗುರು ಸಂಚಾರದ ನಂತರದಲ್ಲಿ ಬರುವ ಅಮಾವಾಸ್ಯೆಯ ದಿವಸ ಅಂದ್ರೆ ಅರ್ಥಾತ್ 8ನೇ ತಾರೀಕು 5ನೇ ತಿಂಗಳು 2024
ಎಲ್ಲಾ ಜನಗಳಿಗೂ ಒಳ್ಳೇದಾಗ್ಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವು ಹೇಗೆ ಹೇಳ್ತೀವೋ, ಸಮಸ್ತ ಲೋಕಗಳೂ ಸುಖವಾಗಿರಬೇಕು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲವೂ ಸಹ ಸಮಸ್ತವೂ ಸಹ ಮಂಗಳಕರವಾಗಿರಬೇಕು ಅನ್ನುವಂಥ ನಮ್ಮ ಮೂಲ ಧ್ಯೇಯೋದ್ದೇಶ ಏನಿದೆ, ಲೋಕ ಕಲ್ಯಾಣಾರ್ಥಕವಾಗಿ ಸಮಾಜದಲ್ಲಿ ಒಳ್ಳೆ ರೀತಿಯ ಮಳೆ ಬೆಳೆಗಳು ಆಗಬೇಕು, ಒಳ್ಳೆ ರೀತಿಯಾದಂತಹ ಆಶೀರ್ವಾದಗಳನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು. ಹಲವು ಜನಕ್ಕೆ ಏನಾಗುತ್ತೆ, ಜಾತಕನೂ ಚೆನ್ನಾಗಿರುತ್ತೆ, ಗೋಚಾರವೂ ಚೆನ್ನಾಗಿರುತ್ತೆ, ಜೀವನದಲ್ಲಿ ಕಷ್ಟಗಳು, ಈ ದುಷ್ಟಶಕ್ತಿಗಳ ಕಾಟ ಇರಬಹುದು, ಮಾಟ ಮಂತ್ರಗಳ ಕಾಟ ಇರಬಹುದು, ನೆಗೆಟಿವಿಟಿ ಪ್ರಾಬ್ಲಮ್ಮು, ಶತ್ರು ಕಾಟಗಳು, ಹಿತಶತ್ರು ಕಾಟಗಳು, ಕುಟುಂಬದಲ್ಲಿ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಏನಾದ್ರೂ ಒಂದು ತಾಪತ್ರೆಗಳು, ಮಕ್ಕಳಾಗ್ತಾ ಇರೋದಿಲ್ಲ, ಮದುವೆ ಆಗ್ತಾ ಇರೋದಿಲ್ಲ, ಮದುವೆ ಆಗಿದ್ರೆ ಅದ್ರಲ್ಲಿ ಇನ್ನೊಂದೇನೋ ಸಮಸ್ಯೆಗಳು, ಈ ರೀತಿಯಾಗಿ ಹಲವು ತೊಂದರೆ ತಾಪತ್ರೆಗಳನ್ನ ಎದುರಿಸ್ತಾ ಇರ್ತೀರ. ಅಂತಹ ತೊಂದರೆ ತಾಪತ್ರೆಗಳಿಗೆಲ್ಲ ಏಕೈಕ ಉತ್ತರ ಅಂತ ಹೇಳಿದ್ರೆ ತಾಯಿ ಲಲಿತಾಂಬಿಕೆ ಅಮ್ಮನವರ ಪೂಜೆ, ತಾಯಿ ಲಲಿತಾಂಬಿಕಾ ಅಮ್ಮನವರ ಆರಾಧನೆ. ಅಂತಹ ತಾಯಿ ಲಲಿತಾಂಬಿಕಾ ಅಮ್ಮನವರ ಪೂಜೆಯನ್ನ ಇದೇ 8ನೇ ತಾರೀಕಿನಂದು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ಆ ಅಮ್ಮನವರ ಜೊತೆಗೆ ತುಂಬಾ ದುಷ್ಟಶಕ್ತಿಗಳ ಕಾಟ ನಿಮಗೆ ಏನಾದ್ರೂ ಬಾಧೆ ಕೊಡ್ತಾ ಇತ್ತು ಅಂದ್ರೆ ಭದ್ರಕಾಳಿ ಅಮ್ಮನವರನ್ನೂ ಸಹ ಅಲ್ಲಿ ಪೂಜೆ ಮಾಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ರೂಪಣೆ ಮಾಡಿಕೊಂಡಿದ್ದೇವೆ. ಅಂತಹ ಒಂದು ವಿಶೇಷ ಕಾರ್ಯಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಅತ್ಯದ್ಭುತವಾದಂತಹ ಫಲಿತಗಳು ಬರುತ್ತೆ. ಯಾವುದೇ ಗ್ರಹ ಬಾಧೆಗಳು ಸಿಲುಕಾಕೊಂಡಿರೋದ್ರಿಂದ ಆಚೆ ಬರ್ತೀರಿ. ಒಳ್ಳೆ ರೀತಿಯಾದಂತಹ ನೆಮ್ಮದಿಯುತವಾದಂತಹ ವಾತಾವರಣವು ನಿಮಗೆ ಉಂಟಾಗುತ್ತೆ. ದೇವರಿನ ಅನುಗ್ರಹವೂ ಆಗುತ್ತೆ. ಅದೇ ರೀತಿಯಾಗಿ ಒಂದು ಸಾಮಾಜಿಕ ಪರಿಹಾರ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಮುಂದಿನ ಒಂದು ಏನು ನೀರಿನ ತೊಂದರೆಗಳಿಂದ ಪ್ರಾಣಿಗಳು ಏನು ಬಳಲ್ತಾ ಇದೆ ಅವು, ಅದಕ್ಕೋಸ್ಕರ ಅಂತಾನೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನ ಇಡ್ತಾ ಬರೋದ್ರಿಂದ ಪ್ರಾಣ ಉಳಿಸಿದ ಹಾಗಾಗುತ್ತೆ. ಒಬ್ಬದು ಜೀವಿಯ ಪ್ರಾಣ ಉಳಿಸುವಂತಹದ್ದು ಮಹಾನ್ ಕಾರ್ಯ. ಅದು ಪುಣ್ಯದ ಸಂಚಯನ, ಪುಣ್ಯ ಶೇಖರಣೆ ಆಗುತ್ತೆ. ಅಂತಹ ಪುಣ್ಯದ ಶೇಖರಣೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಪ್ರತಿಯೊಬ್ಬರು ಮಾಡಿ ದೇವರ ಆಶೀರ್ವಾದವನ್ನ ನೇರವಾಗಿ ಪಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಸಣ್ಣ ಹಣ್ಣಿನ ಗಿಡಗಳನ್ನು ಕೊಟ್ಟು ಬೆಳೆಸ್ತಾ ಬನ್ನಿ. 4-6 ವರ್ಷಗಳಲ್ಲಿ ಅದು ಬೆಳೆದ್ ನಿಂತು ಪ್ರಾಣಿಗಳಿಗೆ ಆಹಾರವನ್ನ ಕೊಡ್ತಾ, ಪಕ್ಷಿಗಳಿಗೆ ಆಸರೆಯನ್ನ ಕೊಡ್ತಾ, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನ ಕೊಡೋದನ್ನ ನೋಡಿದಾಗ ನಿಮಗೇ ಸಂತಸವಾಗ್ತದೆ ಅಲ್ವಾ? ನಾನು ಬೆಳೆಸಿದ ಗಿಡ, ನೆಟ್ಟು ಪೋಷಣೆ ಮಾಡಿಸಿದ ಗಿಡ, ಇವತ್ತು ಎಷ್ಟು ಪಕ್ಷಿಗಳು ಬರ್ತಾ ಇದೆ, ಎಷ್ಟು ಪ್ರಾಣಿಗಳು ಅದರಿಂದ ಆಹಾರ ತಿಂತಾ ಇದೆ, ಎಷ್ಟು ಪಕ್ಷಿಗಳು ತಮ್ಮ ಸಂತಾನ ಅಭಿವೃದ್ಧಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಸಂತಸದವಾದ ಸಮಯವನ್ನ ನೀವೇ ನೋಡಬಹುದು, ಕ್ಷಣವನ್ನ ನೀವೇ ಗಮನಿಸಬಹುದು. ಎಷ್ಟು ಕೋಟಿ ಇದ್ರೇನು, ಎಷ್ಟು ಲಕ್ಷ ಇದ್ರೇನೋ ನೆಮ್ಮದಿ ಬೇಕಲ್ವ ಮನುಷ್ಯನಿಗೆ. ಆ ನೆಮ್ಮದಿ ಸಿಗುವಂತಹ ಈ ಸಣ್ಣ ಕೆಲಸ ಮಾಡಿ ದೈವಾಶೀರ್ವಾದವನ್ನು ಪಡ್ಕೊಳ್ತೀರಿ. ದೇವರೇ ನಿಮ್ಮ ಬದುಕನ್ನ ಮೆಚ್ಚಿ ಹರಸಿ ಹಾರೈಸ್ತಾನೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇದಾಗಿತ್ತು ಕನ್ಯಾ ರಾಶಿಯವರ ಗುರುಗೋಚಾರ ಫಲ 2024. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.